ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹಬ್ಬ ಮತ್ತೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಮಾಡಲಿಕ್ಕೆ ನಾನು ಹೋಗಬೇಕಾ? ಇಷ್ಟೆಲ್ಲ ನಾನು ಮಾಡಿದ್ನಾ? ಇಷ್ಟೆಲ್ಲ ಸಂಪ್ರದಾಯ ಅಮ್ಮನ ಮನೆಯಲ್ಲಿ? ಹಬ್ಬ ಬನ್ನಿ ಏನಿದು ಕತೆ ಅಂತ ನೋಡೋಣ. ಸೊ ಸ್ಟಾರ್ಟ್ ಮಾಡ್ತೀನಿ ತಡ ಇಲ್ಲದೆ. ಇಲ್ಲಿನ ಮಡಿಕೆ ಕಾಳು ಮೊಳಕೆ ಬರೋಕ್ಕೆ ಬಟ್ಟೆಯಲ್ಲಿ ಕಟ್ಟಿ ಇಟ್ಟಿದ್ವಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮೊಳಕೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಪಂಚಮಿ ಹಬ್ಬ ಹಾಲು ಬಿಡ್ತಾರಲ್ಲ ನಾಗಪ್ಪನಿಗೆ, ಸೊ ಆ ದಿವಸ ಚೌತಿ, ಸೊ ಆ ದಿವಸ ಈ ಥರ ಮಡಿಕೆ ಕಾಳು ಉಸುಳಿ ಹಾಗೆ ಕಡಲೆಕಾಳು ಉಸುಳಿ ಎಲ್ಲ ಮಾಡ್ತೀವಿ. ಸೊ ಅದಕ್ಕೆ ನಾನು ಈರುಳ್ಳಿ ಕರಿಬೇವು ಎಲ್ಲ ಹೆಚ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿ ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಕಡಲೆಕಾಳು ಉಸುಳಿಗೂ ಆಗುತ್ತೆ, ಮಡಿಕೆ ಕಾಳು ಉಸುಳಿಗೂ ಆಗುತ್ತೆ. ಸೊ ಅದಕ್ಕೆ ಎರಡಕ್ಕೂ ಆಗುತ್ತೆ ಅಂತ ನಾನು ಏನು ಹೆಚ್ಕೊಂಡು ಹಾಕೋದು, ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ, ಡಿಫ್ರೆಂಟು. ಸೊ ಹಾಗಾಗಿ ನೋಡಿ ಎರಡಕ್ಕೂ ಖಾರ ಇದೆ ಮೆಣಸಿನ್ಕಾಯಿ, ಸೊ ಸ್ವಲ್ಪ ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕ್ತಾಯಿದ್ದೀನಿ. ಸೊ ತುಂಬ ಈಸಿ. ಕಡಲೆಕಾಳು, ಸೊ ಇದಕ್ಕೆ ಕಡಲೆಕಾಳು ಹಾಕಿ ಎರಡು ವಿಷಲ್ ಹಾಕಿದರೆ ಸಾಕು. ಸೊ ರಾತ್ರಿನೇ ಕಡಲೆಕಾಳು ನೆನೆಸಿದ್ವಿ. ಮಡಿಕೆ ಕಾಳಂತೂ ಮೊಳಕೆ ಕಟ್ಟಿ ಇಟ್ಟಿದ್ವಿ. ಕಾಟನ್ ಬಟ್ಟೆಯಲ್ಲಿ ಆ ಥರ ಕಟ್ಟಿ ಇಟ್ಟರೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ. ಸೊ ಮೊಳಕೆ ಬಂದ್ರೇ ತುಂಬ ಚೆನ್ನಾಗಿ ಟೇಸ್ಟು ಕೂಡ ಆಗುತ್ತೆ. ಇಲ್ಲಿ ಒಗ್ಗರಣೆ ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು 2 ವಿಷಲ್ ಕೊಡೋಣ. ಸೊ 2 ವಿಷಲ್ ಆದರೆ ಸಾಕು. ಇವಾಗ ಅದೇ ಥರ ಸೇಮ್ ಮೆಥಡಲ್ಲಿ ನಾನು ಮಡಿಕೆ ಕಾಳು ಉಸುಳಿನೂ ಕೂಡ ಮಾಡ್ಕೊಳ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೂ ಕೂಡ ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಪೇಸ್ಟು, ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಮಾಡೋದು. ಸೊ ಸೊ ತುಂಬ ಈಸಿ ಇದ್ರೂ ತುಂಬ ಟೇಸ್ಟಿ ಇರುತ್ತೆ ಮಡಿಕೆ ಕಾಳು ಉಸುಳಿ, ಕಡಲೆಕಾಳು ಉಸುಳಿ ಎಲ್ಲ ಇಲ್ಲಿ. ಸೊ ಪ್ರತಿ ವರ್ಷವೂ ಅಮ್ಮನ ಮನೆಯಲ್ಲಿ ಈ ಥರ ಉಸುಳಿಗಳೆಲ್ಲ ಮಾಡ್ತಾರೆ. ಸೊ ನೋಡಿ ತುಂಬ ಇದು ಒಗ್ಗರಣೆ ಹಾಕೋದಷ್ಟಕ್ಕೆ 2 ವಿಷಲ್ ಆಯಿತು. ಸೊ ಇದಕ್ಕೆ ಚೆನ್ನಾಗಿ ಫ್ರೆಶ್ ಕೊಬ್ಬರಿ ತುರಿದು ಹಾಕಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಕಡಲೆಕಾಳು ಉಸುಳಿ. ಸೊ ಇದಂತರೂ ಪ್ರಸಾದದಲ್ಲಿ ಗಣಪತಿ ಹಬ್ಬದಲ್ಲಿ ಎಲ್ಲ ತುಂಬ ಶ್ರೇಷ್ಠವಾಗಿ ಮಾಡ್ತಾರೆ. ಹಾಗೆ ಇಲ್ಲಿ 2 ಥರ ಉಸುಳಿಗಳೆಲ್ಲ ಮಾಡಿ ಆಯಿತು. ನಮ್ಮ ಮನೆಯವರು ಇದ್ರಲ್ಲ, ಇವತ್ತು ರಜಾ ಇತ್ತು ಅವರಿಗೆ, ಸೊ ಫ್ರೀ ಇದ್ದರು. ಪಲಾವು ಮಾಡ್ತೀರಾ ಅಂತ ಮಾಡ್ತೀನಿ ಅಂತ ಹೇಳಿ ಅವರೇ ಪಲಾವೆಲ್ಲ ಮಾಡಿದ್ರು. ಸೊ ಪಲಾವ್ ಮಾಡೋ ಟೈಮಲ್ಲಿ ನಾನು ಕೆಳಗಡೆ ಹೋಗಿದ್ದೆ ಅನ್ಸುತ್ತೆ, ಇರಲಿಲ್ಲ. ಸೊ ವಿಡಿಯೋ ಮಾಡ್ತಾ ಇದ್ದೇ ಇಲ್ಲ ಅಂದರೆ, ಸೊ ನಾನು ಎಲ್ಲನೂ ಆದಮೇಲೆ ಬಂದುಬಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ನಮ್ಮ ಮನೆಯವರು ಬೇಗ ಬೇಗ ಮಾಡಿಬಿಟ್ಟು ಹೋದರು. ಹಾಗೆ ಇಲ್ಲಿ ಅಮ್ಮ ಎಲ್ಲ ರೆಡಿ ಆಯಿತಾ ಅಂತ ಕೇಳಿದರು. ಸರಿ ಆಯಿತು ಅಮ್ಮ, ಎಲ್ಲನೂ ಆಗಿದೆ ಅಂತ ಹೇಳಿದೆ. ಹೌದಾ ಅಂತ ಹೇಳಿ ಅಮ್ಮ ಎದ್ದು ಬಂದರು. ಸೊ ಏನು ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿ. ಅಮ್ಮ ನೋಡಿ, ಇವಾಗ ಉಸುಳಿ ಎಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಮಡಿಕೆ ಕಾಳು ಉಸುಳಿ ಆಗಿದೆ. ಹಾಗೆ ಅದು ಪಲಾವ್, ಇದು ಕಡಲೆಕಾಳು ಉಸುಳಿ ಆಗಿದೆ. ಹಾಗೆ ಇವತ್ತು ಪಲಾವ್ ಮಾಡಿದ್ದೀವಿ. ಸೊ ಈ ಹಬ್ಬಕ್ಕೆ ಗಂಡು ಮಕ್ಕಳು ಅಷ್ಟೇ ರೈಸ್ ಊಟ ಮಾಡೋದು. ಅಮ್ಮ ರೈಸ್ ಊಟ ಮಾಡಲ್ಲ ಅಲ್ಲಮ್ಮ? ಸೊ ಅಮ್ಮ ರೈಸ್ ಊಟ ಮಾಡಲ್ಲ, ಹಾಗಾಗಿ ಸಿಂಪಲ್ ಅಡುಗೆ ಇವತ್ತು. 2 ಥರದ್ದು ಉಸುಳಿ, ಪಲಾವು, ಹಾಗೆ ಉಂಡೆ ಎಲ್ಲ ಇದೆ. ಸೊ ಇವಾಗ ಜಾಸ್ತಿನೇ ಮಾಡಿರ್ತೀವಿ ಉಸುಳಿಗಳು, ಯಾಕಂದರೆ ಅಮ್ಮ ಮುಂಚೆಯಿಂದನೂ ಅಲ್ಲ ನಮ್ಮ ಮುಂಚೆಯಿಂದನೂ ಪಂಚಮಿ ಹಬ್ಬದಲ್ಲಿ ಕಾಳು ಉಸುಳಿ ಉಂಡೆಗಳೆಲ್ಲ ಮಾಡಿ ಒಂದು 4 ಮನೆಗೆ ಕೊಟ್ಟರೆ ನಮ್ಮ ಅಮ್ಮಂಗೆ ಒಂಥರ ಸಮಾಧಾನ. ಯಾಕಂದರೆ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿರೋ ಸಂಪ್ರದಾಯ ಇವಾಗಲೂ ಅಮ್ಮ ನಡೆಸ್ಕೊಂಡು ಹೋಗ್ತಾರೆ. ನೋಡಿ, ಆಗಿದ ತಕ್ಷಣ ಬಂದಿದ್ದಾರೆ ಅಮ್ಮ, ಎಲ್ಲ ಹಾಕ್ಕೊಡ್ತಾರೆ. ಇವಾಗ ಹೋಗಿ ನಾನು ಕೊಡ್ತೀನಿ. ಹುಬ್ಳಿ ಸೈಡು ಹಿಂಗೆ ಅಲ್ಲ ನಮ್ಮ, ಚೆನ್ನಾಗಿ ಎಲ್ಲ ಕಾಳು. ಇನ್ನೂ ನೀನು ಅದೇನು ಇನ್ನೊಂದು ಬಟಾಣಿ ಕಾಳು, ಓಕೆ, ಅದು ಮರ್ತು ಬಿಟ್ಟಿದ್ದೀವಿ. ಬಟಾಣಿ ಕಾಳು ಎಲ್ಲ ಮಾಡ್ತೀವಿ ಇವಾಗ ಫ್ಯಾಷನ್ ಮಕ್ಕಳು. ಇವಾಗ ಎಲ್ಲ ಮಕ್ಕಳು ಪಿಜ್ಜಾ ಬರ್ಗರ್ ತಿನ್ನೋರು ಇವಾಗ. ಮಕ್ಕಳೆಲ್ಲ ತಿಂತಿದ್ರು. ಸ್ವಲ್ಪ ತಿಂದು ನೋಡ್ಬೇಕಿತ್ತು ಉಪ್ಪು. ಶೇಂಗಾ ಉಂಡೆ, ಪುಟಾಣಿ ಉಂಡೆ, ಕೊಬ್ಬರಿನೂ ಇಡ್ತಾ ಇದ್ದಾರೆ.
ಮತ್ತೆ ಬಟಾಣಿ ಕಾಳು ಒಂದು ಮಿಸ್ ಆಗಿದೆ ಅಲ್ಲಮ್ಮ. ಬಟಾಣಿ ಕಾಳು ಹುಸಿ ಮಾಡಿಲ್ಲ. ಎಲ್ಲರಿಗೂ ಅಮ್ಮ ಹಾಕ್ಕೊಟ್ರು. ಸೊ ಹಾಕ್ಕೊಟ್ಟಿದ ತಕ್ಷಣ ನಾನು ಎಲ್ಲರ ಮನೆಗೂ ಹೋಗಿ ಕೊಟ್ಟು ಬಂದೆ. ಸೊ ಇದು ಆದ ತಕ್ಷಣ ನಾನು ಮತ್ತೆ ಉಂಡೆ ಮಾಡಲಿಕ್ಕೆ ಹೋಗಬೇಕು. ಸೊ ಎಲ್ಲೂ ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳಿ, ಹೇಗೆ ಮಾಡ್ತೀನಿ ರವೆ ಉಂಡೆ ಅಂತ ಹೇಳಿ. ಸೊ ಇವಾಗ ಎಲ್ಲರಿಗೂ ಕೊಟ್ಟಾಯಿತು. ಮತ್ತು ಕೆಳಗಡೆ ಬಂದೆ ಅಣ್ಣನ ಮನೆಯಲ್ಲಿ. ಇಲ್ಲಿ ಬಂದ ತಕ್ಷಣವೇ ರವೆ ಸಣ್ಣಕ್ಕೆ ಮಾಡಿ ಸ್ವಲ್ಪ ಹುರಿತಾ ಇರು, ಬರ್ತೀನಿ ಮೇಲೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ತುಪ್ಪ ಹಾಕಿ ರವೆನ ಚೆನ್ನಾಗಿ ಲೋ ಫ್ಲೇಮಲ್ಲಿ ಹುರಿತಾ ಇದ್ಲು. ತೋರಿಸ್ತೀನಿ ಹೇಗೆ ಮಾಡ್ತೀವಿ ಅಂತ ಹೇಳಿ. ಸೊ ಬಂದ ತಕ್ಷಣ ಸ್ವಲ್ಪ ನೋಡಬೇಕಿತ್ತಲ್ಲ, ಅವಳು ಕೊಬ್ಬರಿ ತುರಿಬೇಕಿತ್ತು. ಸೊ ನಾನು ನೋಡ್ಕೊತಾ ಇದ್ದೆ ಹೇಗೆ ಏನು ಅಂತ ಹೇಳಿ. ನೋಡಿ ಅದಕ್ಕೆ ಮನೆಗೆ ಬಂದಿದ್ದೀನಿ. ರವೆ ಉಂಡೆ ಮಾಡಿಕೊಡ್ಬೇಕಂತೆ. ಸ್ವಲ್ಪ ರವೆ ಹುರಿತಾ ಇದ್ರು, ಇವಾಗ ಜಸ್ಟ್ ಬಂದೆ. ಮತ್ತೆ ಏನೇನು ಉಂಡೆ ಮಾಡಬೇಕಮ್ಮ? ರವೆ ಉಂಡೆ, ಶೇಂಗಾ ಉಂಡೆ. ನಾನು ರವೆ ಉಂಡೆ ಮಾಡಬೇಕಾ? ರವೆ ಉಂಡೆ ಮಾಡಿಕೊಡ್ಬೇಕಂತೆ. ನಮ್ಮ ಅಣ್ಣಂಗೂ ತುಂಬ ಇಷ್ಟ. ಸೊ ಶೇಂಗಾ ಉಂಡೆ ಕೂಡ ಮಾಡ್ತಾರೆ. ಅವನಿಗೆ ರವೆ ಉಂಡೆ ತುಂಬ ಇಷ್ಟ ಅಲ್ಲ ಶ್ರುತಿ? ಸೊ ರವೆ ಉಂಡೆ ಮಾಡಲಿಕ್ಕೆ ರವೆ ಹುರಿತಾ ಇದ್ದೀನಿ. ಇಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಇಟ್ಟಿದ್ದಾರೆ. ಹಾಗೆ ತುಪ್ಪ, ನೋಡಿ ತುಪ್ಪ ಮಾತ್ರ ಚೆನ್ನಾಗಿ ಬೇಕು ಉಂಡೆಗಳಿಗೆ. ಸೊ ಇವಾಗ ಅಲ್ಲಿ ಕೊಬ್ಬರಿ ತುರಿದು ಕೊಡ್ತಾ ಇದ್ದಾರೆ. ಸೊ ರವೆ ಉಂಡೆಗೆ ಸ್ವಲ್ಪ ಒಣ ಕೊಬ್ಬರಿ ಜಾಸ್ತಿನೇ ಹಾಕಬೇಕು, ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿ ಹಾಕ್ತಾರೆ, ಅದು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಉಂಡೆ. ಬಟ್ ಅದು ತುಂಬ ದಿನ ಇಡ್ಲಿಕ್ಕೆ ಆಗಲ್ಲ. ಸೊ ಇವಾಗ ಹೇಗೆ ರವೆ ಉಂಡೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಚೆನ್ನಾಗಿ ಹುರಿಬೇಕು ರವೆ. ಒಣ ಕೊಬ್ಬರಿನೂ ಹಾಕ್ಬಿಡ್ತೀನಿ ಈಗ. ತುಂಬ ದಪ್ಪಾಗಿ ತುರಿದಿದ್ಯಾ. ದ್ರಾಕ್ಷಿ ಗೋಡಂಬಿ ಇದಕ್ಕೆ ಹಾಕ್ಬಿಡೋಣ. ನೋಡಿ ಸ್ವಲ್ಪ ಕ್ವಾಂಟಿಟಿ ರವೆದೇನಿರುತ್ತೋ ಅದಕ್ಕೆ ಒಂದು ಕಾಲು ಭಾಗಕ್ಕಿಂತ ಜಾಸ್ತಿ ಕೊಬ್ಬರಿ ತುರಿದು ಹಾಕಬೇಕು. ಇಲ್ಲಾಂದರೆ ಬಾಯಲ್ಲಿ ಬರೀ ರವೆ ಅದು ಒಂಥರ ಚೆನ್ನಾಗಿ ಅನಿಸೋದಿಲ್ಲ. ಸೊ ಆ್ಯಕ್ಚುಲಿ ಈ ರವೆಗಿಂತ ಇನ್ನೂ ಸಣ್ಣ ರವೆ ಇರುತ್ತೆ. ಸೊ ಅದು ತರಬೇಕಾಗಿತ್ತು. ಮತ್ತು ಹುರಿದು ಬಿಟ್ಟಿದ್ಲು ನಮ್ಮ ಅತ್ತಿಗೆ. ಸೊ ಹಾಗಾಗಿ ಅದನ್ನೇ ಮಾಡಿದ್ವಿ. ಸೊ ನೆಕ್ಸ್ಟ್ ಟೈಮು ನೀವೇನಾದರೂ ರವೆ ಉಂಡೆ ಮಾಡಬೇಕು ಅಂತಂದರೆ ತುಂಬ ಸಣ್ಣ ರವೆ ತೊಗೊಂಬನ್ನಿ. ಸ್ವಲ್ಪ ದಪ್ಪ ರವೆ ಇದ್ದರೆ ಅದು ಬೇಡ. ಸೊ ಎಷ್ಟು ಸಣ್ಣ ರವೆ ಇರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಬಾಯಲ್ಲಿ ತಿನ್ನಲಿಕ್ಕೆ ರವೆ ಉಂಡೆ. ಸೊ ಇವಾಗ ಅದೆಲ್ಲ ಹುರಿದು ಆಯಿತು. ಇವಾಗ ಸಕ್ಕರೆ ಪಾಕ ಮಾಡ್ಕೋಬೇಕು. ಸೊ ಪಾಕ ಮಾಡ್ಕೊಳ್ಳೋಕ್ಕೆ ನೋಡಿ ಇದು ಹುರ್ಕೊಂಡು ಆಗಿದೆ. ಒಣ ಕೊಬ್ಬರಿ, ರವೆ ಎಲ್ಲ ಹಾಕಿ ಚೆನ್ನಾಗಿ ತುಪ್ಪ ಹಾಕಿ ಹುರಿದಿದ್ದೀನಿ. ಇವಾಗ ಇಲ್ಲಿ 1 kg ರವೆಗೆ 2.25 ಗ್ಲಾಸಷ್ಟು ನಾವು ಸಕ್ಕರೆ ತೊಗೊಂಡಿದ್ದೀವಿ. ಲಾಸ್ಟ್ ಟೈಮ್ ಮಾಡಿದಾಗ ತುಂಬ ಸಿಹಿಯಾಗಿತ್ತಲ್ಲ, ತುಂಬ ಸಿಹಿಯಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಸಪ್ಪೆ ಮಾಡೋಣ, ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ಸೊ ಇವಾಗ ಇದನ್ನು ಒಂದು ಎಳೆ ಪಾಕ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಕರಗೋಷ್ಟು ನೀರು ಹಾಕ್ಕೊಳ್ಳೋಣ. ಸೊ ಇದನ್ನು ಕೈ ಆಡಿಸ್ತಾ ಇರೋಣ. ಇದೇ ತಗೊಳ್ಳ ತುಪ್ಪದ್ದು. ಈ ಸಕ್ಕರೆಗೆ ಬೇಗ ಪಾಕ ಬಂದ್ಬಿಡುತ್ತೆ. ಏಲಕ್ಕಿ ಪುಡಿ ಒಂದು ಹಾಕಬೇಕು. ಸೊ ಗ್ಯಾಸ್ ಸ್ಲೋ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ರೆಡಿ ಆಗ್ತಾಯಿದೆ. ಸೊ ಕೈ ಆಡಿಸ್ತಾನೆ ಇರಬೇಕು ಸಕ್ಕರೆಗೆ, ಇಲ್ಲಾಂದರೆ ಬೇಗ ಗಟ್ಟಿಯಾಗಿಬಿಡುತ್ತೆ. ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ವಿ. ನೋಡಿ ಸಕ್ಕರೆ ಕರಗಬೇಕು. ಸೊ ಕರಗೋ ತನಕನೂ ಕೈ ಆಡಿಸ್ತಾನೆ ಇರಿ. ಇವಾಗ ರೆಡಿ ಆಗಿದೆ. ನೋಡಿ ಒಂದೆಡೆ ಪಾಕ ಬಂದಿದೆ. ಸೊ ಒಂದೆಡೆ ಅಷ್ಟೇ ಬರಬೇಕು, ಜಾಸ್ತಿ ಬರಬಾರ್ದು. ಬರ್ತಾ ಇದೆ ಇವಾಗ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಡಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ರವೆ ಉಂಡೆಗೆ. ಇನ್ನು ಸ್ವಲ್ಪ ಹಾಕೋಣ. ತುಪ್ಪ ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇವಾಗ ಪಾಕ ಹಾಕಿ. ಸ್ವಲ್ಪ ಕಟ್ ಮಾಡಿ ಅಷ್ಟೇ ಕಲಿಸಿ.
ಬರ್ತಾಯ್ತಾ? ಹಾಂ, ಹಾಲು ಹಚ್ಕೊ, ಹಾಲು. ನೋಡಿ, ರವೆ ಉಂಡೆ ರೆಡಿ. ಬರ್ತಾ ಇಲ್ವಾ? ಹಾಲೆ ಗರಂ ಗರಂ ಬಿಸಿ ಬಿಸಿ ಆಗ್ತಾ ಇದೆ. ಹಾಲು ಹಚ್ಕೊ ಬಿಸಿ ಆದರೆ. ಸಕ್ಕರೆ ಬೆಲ್ಲದ ಪಾಕಕ್ಕಿಂತ ಸಕ್ಕರೆ ಪಾಕ ತುಂಬ ಬಿಸಿ. ಸೊ ನಮ್ಮ ಅದಕ್ಕೆ ಕೈಗೆ ಸ್ವಲ್ಪ ಬಿಸಿ ಬಿಸಿ ಆಗ್ತಾಯಿದೆ ಅಂತಿದ್ದಾರೆ. ಸೊ ನಂಗೆ ಅಭ್ಯಾಸ ಆಗಿಬಿಟ್ಟಿದೆ ಬಿಸಿ ಬಿಸಿ ರೊಟ್ಟಿ ಹಾಕುವಾಗೂ ಅಷ್ಟೇ ಬಿಸಿ ಬಿಸಿ ನೀರು ಹಾಕ್ಕೊಂಡೆ ಕಲಿಸ್ಕೊಂಡು. ನಮ್ಮಮ್ಮ ಅಂತಿರ್ತಾರೆ ಅದೇನು ಬಿಸಿ ಮುಡ್ತೀಯಾ ಅಂತ ಹೇಳಿ. ನನ್ನ ಕೈಗೆ ಅಷ್ಟು ಜಾಸ್ತಿ ಇದು ಅನಿಸೋದಿಲ್ಲ. ಪಾಪ ಅವ್ರಿಗೆ ಬಿಸಿ ಆಗ್ತಾಯಿತ್ತು. ಹಾಲು ಹಚ್ಕೊಂಡು ಕಟ್ಟು ಸ್ವಲ್ಪ ತಣ್ಣಗಾಗುತ್ತೆ ಅಂತ ಹೇಳಿದೆ. ಸೊ ಫಾಸ್ಟಾಗಿ ಬೇಗ ಬೇಗ ಕಟ್ಟಿದ್ವಿ. ಹಾಗೆ ಇಲ್ಲಿ ಎಲ್ಲನೂ ನಾನು ಪಾಕ ಒಮ್ಮಟ್ಟಿಗೆ ಹಾಕಿಲ್ಲ. ಸ್ವಲ್ಪ ಅರ್ಧ ಹಾಕಿ ಕಲಿಸ್ಕೊತಾ ಇದ್ದೆ. ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅದಕ್ಕೂ ಕೂಡ ಪಾಕ ಹಾಕ್ಕೊಂಡೆ. ಸೊ ಫಸ್ಟೇನು ಒಂದೆಡೆ ಪಾಕ ಮಾಡ್ಕೊಂಡಿದ್ನೋ ಅದೇ ಪಾಕಕ್ಕೆ ಎಲ್ಲ ರವೆಗೂ ಅದೇ ಹಾಕ್ಕೊಂಡು ನೋಡಿ ಲಾಸ್ಟ್ ಇಷ್ಟು ಉಳಿದಿದೆ. ಸೊ ಅದಕ್ಕೂ ಕೂಡ ಹಾಕ್ಕೊಂಡು ಕಟ್ತಾಯಿದ್ದೀವಿ. ಸೊ ತುಂಬ ಚೆನ್ನಾಗಿ ಬಂತು. ಸೊ ಬೇಗನೂ ಆಗುತ್ತೆ. ಸ್ವಲ್ಪ ರವೆ ಮಾತ್ರ ಲೋ ಫ್ಲೇಮಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದನ್ನು ಹುರಿಯೋಕ್ಕೆ. ಫೈನಲಿ ರವೆ ಉಂಡೆ ಆಯಿತು. ತುಂಬ ಖುಷಿ ಆಯಿತು ನನಗೆ. ಫೈನಲಿ ರವೆ ಉಂಡೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಭಯ ಪಡ್ಕೊಂಡು ಕಟ್ಟಕ್ಕೆ ಬಂದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. ತುಪ್ಪನೂ ಚೆನ್ನಾಗಿ ಹಾಕಿದ್ದೀವಿ ಈ ಟೈಮು. ಸೊ ಲಾಸ್ಟ್ ಟೈಮು ಅಂದರೆ ರವೆ ಉಂಡೆ ಕಟ್ತೀವಿ ಆ್ಯಸ್ ಯೂಶುವಲ್, ಬರುತ್ತೆ, ಬರೋದಿಲ್ಲ ಅನ್ನೋದಿಲ್ಲ. ಸೊ ಸ್ವಲ್ಪ ಪಾಕ ಹೆಚ್ಚು ಕಡಿಮೆ ಆಗಿಬಿಟ್ರೆ ರವೆ ಉಂಡೆ ಅಂತೂ ನಿಜವಾಗ್ಲೂ ಬರೋದಿಲ್ಲ. ಸೊ ಈ ಟೈಮು ತುಂಬ ಲಕ್ಷ್ಯ ಕೊಟ್ಟು ಪಾಕ ಹತ್ರನೇ ನಿಂತ್ಕೊಂಡು ಪಾಕ ನೋಡ್ಕೊಂಡು ಮಾಡ್ಕೊಂಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಲಡ್ಡು. ಬಿತ್ತು ಚೆನ್ನಾಗಿದೆ ಶ್ರುತಿ. ಸೊ ಫಸ್ಟ್ ಅವಳಿಗೆ ಟೇಸ್ಟ್ ನೋಡವ ಹೇಗಿದೆ ಅಂತ ಹೇಳಿ ಲಡ್ಡು ಕೊಟ್ಟೆ. ಸೊ ಅವಳು ನನಗೆ ತಿನ್ನು ಅಂದರು. ನಾನು ಹಂಗೆಲ್ಲ ನೀನು ನೋಡು ಟೇಸ್ಟ್ ಅಂತಂದೆ. ಸೊ ಟೇಸ್ಟು ಚೆನ್ನಾಗಿದೆ, ಹಾಗೆ ಲಡ್ಡುನೂ ಚೆನ್ನಾಗಿ ಬಂದಿದೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಇವಾಗ ನಮ್ಮ ಅಣ್ಣ ಏನು ಹೇಳ್ತಾನೆ ನೋಡೋಣ. ಸೊ ಅಮ್ಮನೂ ಖುಷಿ ಆಗ್ತಾರೆ ಈ ಟೈಮ್ ತುಂಬ ಚೆನ್ನಾಗಿ ಲಡ್ಡು ಬಂದಿದೆ ಅಂತ ಹೇಳಿ. ಇವಾಗ ಟೈಮ್ ವೇಸ್ಟ್ ಮಾಡಿದೆ. ಮತ್ತು ಶೇಂಗಾದ ಉಂಡೆ ನೀನು ಕಟ್ತೀಯಾ? ಸೊ ಶೇಂಗಾದ ಉಂಡೆ ತೋರಿಸ್ಬೇಕಂತೆ. ಸೊ ಶೇಂಗಾದ ಉಂಡೆಂದು ಅದನ್ನು ಕೂಡ ಪಾಕ ತೋರಿಸಿ ಕಟ್ಬಿಟ್ಟು ಅಮ್ಮನ ಮನೆಗೆ ಹೋಗ್ತೀನಿ. ಸೊ ಫೈನಲಿ ತುಂಬ ಖುಷಿ ಆಗ್ತಾ ಇದೆ. ಫೈನಲಿ ಶೇಂಗಾದ ಉಂಡೆನೂ ಕೂಡ ಹೇಳಿಕೊಟ್ಟೆ. ಸೊ ಶೇಂಗಾದ ಉಂಡೆ ರವೆ ಉಂಡೆ ಎಲ್ಲ ಆಯಿತು. ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದೆ. ಊಟದ ಟೈಮ್ ಆಗಿತ್ತು. ಸೊ ಅಮ್ಮನ ಮನೆಗೆ ಬಂದು ಅಣ್ಣ ಎಲ್ಲ ಬಂದಿದ್ದರು. ಅವರಿಗೂ ಎಲ್ಲ ಊಟ ಹಾಕಿ ಕೊಟ್ಟೆ. ಸೊ 2 ಥರ ಉಸುಳಿ ಮತ್ತು ಪಲಾವು. ಸೊ ಎಲ್ರಿಗೂ ಊಟ ಹಾಕಿಕೊಟ್ಟು ಉಂಡೆ ಇಡೋದೇ ಮರೆತುಬಿಟ್ಟೆ. ಅಮ್ಮ ಇದೇನಿದು ಎಲ್ಲ ಇಟ್ಟಿದೆಯಾ ಉಂಡೆ, ಹಬ್ಬದ ದಿನ ಉಂಡೆ ಇಟ್ಟಿಲ್ವಲ್ಲ ಅಂತೇಳಿ. ಸೊ ಉಂಡೆನೂ ಕೂಡ ಆಮೇಲೆ ಇಟ್ಟಿದ್ದೆ. ಸೊ ಫೈನಲಿ ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಓಕೆ, ಬೈ ಬೈ ಫ್ರೆಂಡ್ಸ್, ಟೇಕ್ ಕೇರ್.